ಉಚಿತವಾಗಿ ಪ್ರಯಾಣ ಮಾಡುವ ಶಕ್ತಿ ಯೋಜನೆಯಿಂದಾಗಿಯೇ ಸಾರಿಗೆ ಇಲಾಖೆಗೆ ಭಾರಿ ನಷ್ಟ ಆಗ್ತಿದೆ ಅನ್ನೋದನ್ನ ಇದೀಗ ಬಹಿರಂಗವಾಗಿ ಹೇಳಿದ್ದಾರೆ NWRTC ಅಧ್ಯಕ್ಷ ರಾಜು ಕಾಂತ್. ವಾಯವ್ಯ ಸಾರಿಗೆ ಇಲಾಖೆಗೆ ಭಾರಿ ನಷ್ಟವಾಗ್ತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ನಾನು ಅಧಿಕಾರವನ್ನ ಸ್ವೀಕಾರ ಮಾಡಿದೆ. ರಾಜ್ಯದಲ್ಲಿ 375 ಬಸ್ಗಳನ್ನು ಖರೀದಿ ಮಾಡಿದ್ದೇವೆ, ಮತ್ತೆ 300 ಬಸ್ಗಳನ್ನು ಖರೀದಿ ಮಾಡ್ತಿದ್ದೇವೆ. ಶಕ್ತಿ ಯೋಜನೆಯಿಂದಾಗಿಯೇ ಬಸ್ ಸಮಸ್ಯೆ ಆಗ್ತಾ ಇದೆ. ಲೋಪದೋಷಗಳನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಮುಂದೆ ಏನು ಮಾಡ್ತಾರೆ ಕಾದ್ ನೋಡೋಣ ಅಂತ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ NWKRTC ಅಧ್ಯಕ್ಷರಾದ ರಾಜು ಕಾಗೆ. ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ಬಸ್ಗಳನ್ನು ತೆಗೆದುಕೊಂಡು ನಾವು ಈಗ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲದೆ ನಾವು ಈಗ ಟಿಕೆಟ್ ಪ್ರಕರಣೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು. ಯಾಕಂದರೆ 10 ವರ್ಷ ಆಯ್ತು ನಾವು ಹೆಚ್ಚಿಗೆ ಮಾಡಿಲ್ಲ ರೇಟ್ಗಳನ್ನು. ನಾವು ಡೀಸೆಲ, ಪೆಟ್ರೋಲು ಮತ್ತು ನಮ್ಮ ಆಯಿಲು, ಟಯರು ಎಲ್ಲ ಬಸ್ಸದ ಎಲ್ಲ ಪಾರ್ಟ್ಗಳನ್ನು ಹೆಚ್ಚಾಗಿದ್ದಾವೆ. ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರನ್ನು ಹೆಚ್ಚು ಮಾಡುವ ಚಿಂತನೆಯನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ಬಸ್ಗಳನ್ನು ತೆಗೆದುಕೊಂಡು ನಾವು ಈಗ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲದೆ ನಾವು ಈಗ ಟಿಕೆಟ್ ಪ್ರಕರಣೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು. ಯಾಕಂದರೆ 10 ವರ್ಷ ಆಯ್ತು ನಾವು ಹೆಚ್ಚಿಗೆ ಮಾಡಿಲ್ಲ ರೇಟ್ಗಳನ್ನು. ನಾವು ಡೀಸೆಲ, ಪೆಟ್ರೋಲು ಮತ್ತು ನಮ್ಮ ಆಯಿಲು, ಟಯರು ಎಲ್ಲ ಬಸ್ಸದ ಎಲ್ಲ ಪಾರ್ಟ್ಗಳನ್ನು ಹೆಚ್ಚಾಗಿದ್ದಾವೆ. ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರನ್ನು ಹೆಚ್ಚು ಮಾಡುವ ಚಿಂತನೆಯನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ಬಸ್ಗಳನ್ನು ತೆಗೆದುಕೊಂಡು ನಾವು ಈಗ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದರಲ್ಲದೆ ನಾವು ಈಗ ಟಿಕೆಟ್ ಪ್ರಕರಣೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು. ಯಾಕಂದರೆ 10 ವರ್ಷ ಆಯ್ತು ನಾವು ಹೆಚ್ಚಿಗೆ ಮಾಡಿಲ್ಲ ರೇಟ್ಗಳನ್ನು. ನಾವು ಡೀಸೆಲ, ಪೆಟ್ರೋಲು ಮತ್ತು ನಮ್ಮ ಆಯಿಲು, ಟಯರು ಎಲ್ಲ ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ದರ್ಶನ ಪಡಿತಾ ಇರುವ ನಟ ದರ್ಶನ್ ಕಾನೂನಾತ್ಮಕವಾಗಿ ಅಂತೂ ಬೇಲ್ ಪಡೆದು ಆಚೆ ಬರೋದು ಸದ್ಯಕ್ಕೆ ಸುಲಭದ ಕೆಲಸವಲ್ಲ. ಹೀಗಾಗಿ ದರ್ಶನ್ ಪರವಾದ ಕೆಲ ವಕೀಲರು ದೇವರ ಮೊರೆ ಹೋಗಿದ್ದಾರಂತೆ. ದೇವರ ದರ್ಶನ ಪಡೆದು ದರ್ಶನ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಬೆಂಗಳೂರಿನ ವಕೀಲ ನಾರಾಯಣಸ್ವಾಮಿ ಮತ್ತು ಅವರ ತಂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ. ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರಂತೆ. ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ ಪರ ವಕೀಲರು. ಆದಷ್ಟು ಬೇಗ ದರ್ಶನ್ ಹಾಗೆ ಪವಿತ್ರ ಗೌಡಗೆ ಬೇಲ್ ಸಿಗೋ ಹಾಗಾಗ್ಲಿ ಅಂತ ಹೇಳಿ ದೇವರ ಬಳಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೇಡಿಕೆಯನ್ನ ಕೋರಿಕೆಯನ್ನ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ನೀವು ನಾರಾಯಣ ಸ್ವಾಮಿ ಮತ್ತು ಅವರ ತಂಡದ ಸದಸ್ಯರು. ಪವಿತ್ರ ಗೌಡ ಅವರ ಲಾಯರ್ ಇವರು. ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಪರವಾಗಿ ವಕಾಲತನ್ನು ವಹಿಸಿರುವವರು. ಕಾನೂನಾತ್ಮಕವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಬೇಲ್ ಸಿಗೋದು ಕಷ್ಟ ಅನ್ನೋ ಮಾಹಿತಿ ಇದೆ. ಅದಾದ್ಮೇಲಾದರೂ ಸುಲಭವಾಗಿ ಬೇಲ್ ಸಿಗಲಿ ಅಂತ ಹೇಳಿ ಬೇಡ್ಕೊಳ್ಬಹುದಷ್ಟೇ. ಇವೆಲ್ಲ ದೇವರ ಬಳಿಯಲ್ಲಿ ಬೇಡ್ಕೊಂಡಷ್ಟೇ ಅಲ್ಲ, ಸಮರ್ಥವಾಗಿ ವಾದ ಕೂಡ ಮಂಡನೆ ಮಾಡಬೇಕಾಗತ್ತೆ ಇವ್ರುಗಳೇನೆ. ನ್ಯಾಯಾಧೀಶರು ಅದನ್ನು ಒಪ್ಪಿ ಬೇಲ್ ನೀಡೋ ರೀತಿಯಲ್ಲಿ ವಾದ ಮಂಡನೆ ಆಗಬೇಕು. ಆ ಶಕ್ತಿ ಕೊಡು ಅಂತ ಹೇಳಿ ಬೇಡ್ಕೊಂಡಿರಬಹುದು ದೇವರಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಪವಿತ್ರ ಗೌಡ ಹಾಗೆ ದರ್ಶನ್ ಪರ ವಕೀಲರ ತಂಡ. ಕೇವಲ ವಕೀಲರು ಮಾತ್ರ ಅಲ್ಲ, ದರ್ಶನ್ ಅವರ ಅಭಿಮಾನಿಗಳು ಕೂಡ ನಿರಂತರವಾಗಿ ದೇವರ ಮೊರೆ ಹೋಗ್ತಿದ್ದಾರೆ. ದರ್ಶನ್ ಆಚೆ ಬರಲಿ ಅಂತ ಹೇಳಿ ಕೋರ್ಕೊಳ್ತಾ ಇದ್ದಾರೆ. ಗದಗದಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಫೋಟೋ ಇಟ್ಟು ಡೆವಿಲ್ ಪೋಸ್ಟರ್ ಇಟ್ಟು ಪೂಜೆ ಮಾಡಿದ್ದಾರಂತೆ. ಮುಡಿಪು ಕಟ್ಟಿ ಪೂಜೆ ಸಲ್ಲಿಸಿದ್ದಾರೆ ಗದಗದ ಅಭಿಮಾನಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವೀರೇಶ್ವರ ಪುಣ್ಯಾಶ್ರಮ ಅಲ್ಲಿ ದರ್ಶನ್ ಫೋಟೋ, ಡೆವಿಲ್ ಚಿತ್ರದ ಪೋಸ್ಟರ್ ಇದೆಲ್ಲದನ್ನ ಇಟ್ಟು ಪೂಜೆ ಮಾಡಿದ್ದಾರಂತೆ. ಮುಡಿಪು ಕಟ್ಟಿಟ್ಟಿದ್ದಾರಂತೆ ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ.
ಬಡವರಿಗೆ ಆಕ್ಚುಲಿ ಸರ್ಕಾರದಿಂದ ಸಹಾಯ ಬೇಕು ಅನ್ನುವವರಿಗೆ ಸಿಗಬೇಕಾದ ಹಣ ನುಂಗು ಬಾಕರ ಪಾಲಾಗ್ತಿದೆ ಅನ್ನೋದಕ್ಕೆ ಅನೇಕ ಹಗರಣಗಳು ಪ್ರಕರಣಗಳು ಪ್ರತಿನಿತ್ಯ ಬೆಳಕಿಗೆ ಬರ್ತಾ ಇದೆ. ಈಗ ವಾಲ್ಮೀಕಿ ನಿಗಮದಲ್ಲಿ ಆದ ಬೃಹತ್ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವ ಡೆವಲಪ್ಮೆಂಟ್ಸ್ ಗಮನಿಸ್ತಲೇ ಇದ್ದೀರಿ. ಇದರ ಬೆನ್ನಲ್ಲೇ ಇದೀಗ ವಕ್ಫ್ ಬೋರ್ಡ್ನಲ್ಲೂ ಕೂಡ ಆಗಿದೆ ಭ್ರಷ್ಟಾಚಾರ ಅನ್ನೋ ಆರೋಪ. ಮಾಜಿ ಸಿಇಒ ಅವರಿಂದ ಕೋಟಿ ಕೋಟಿ ಡೀಲ್ ಮಾಡಲಾಗಿದೆಯಂತೆ. ಜುಲ್ಫಿಕಾರುಲ್ ಅವರಿಂದ ಕೋಟಿ ಕೋಟಿ ಡೀಲ್ ಆಗಿದೆ ಅನ್ನೋ ಆರೋಪ. ವಕ್ಫ್ ಬೋರ್ಡ್ ಖಾತೆಯಿಂದ 8 ಕೋಟಿ ಹಣವನ್ನ ಹಂತ ಹಂತವಾಗಿ ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಬೆಂಗಳೂರಿನಿಂದ ಚಿಂತಾಮಣಿ ಅಕೌಂಟ್ಗೆ ವರ್ಗಾವಣೆ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬೋರ್ಡ್ ಮುಖ್ಯ ಲೆಕ್ಕಾಧಿಕಾರಿ ಮೀರ್ ಅಹಮದ್ ಅವರು ದೂರನ್ನ ನೀಡಿದ್ದಾರೆ. ಮಾಜಿ ಸಿಇಒ ಜುಲ್ಫಿಕಾರುಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವಕ್ಫ್ ಬೋರ್ಡ್ನ ಮಾಜಿ ಸಿಇಒ ಹಂತ ಹಂತವಾಗಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿಸಿದ್ದಾರೆ ಅಂತ ಹೇಳಿ ಇದೀಗ ಬೋರ್ಡ್ನ ಮುಖ್ಯ ಲೆಕ್ಕಾಧಿಕಾರಿ ಮೀರ್ ಅಹಮದ್ ದೂರನ್ನ ನೀಡಿದ್ದಾರೆ. ಇದೀಗ ದೂರನ್ನ ಆಧರಿಸಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹೈಗ್ರೌಂಡ್ಸ್ನ ಪೊಲೀಸರು 8 ಕೋಟಿ ಹಣವನ್ನ ವಕ್ಫ್ ಬೋರ್ಡ್ನ ಖಾತೆಯಿಂದ ಚಿಂತಾಮಣಿ ಅಕೌಂಟಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಿಇಒ ಜುಲ್ಫಿಕಾರುಲ್ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ರೇಷ್ಮೆ ಗೂಡು ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೆದು ಹೋಗಿರುವ ಘಟನೆ ರಾಮನಗರದ ರೇಷ್ಮೆ ಮಾರುಕಟ್ಟೆಯಲ್ಲಿ ನಡೆದಿದೆ. ರೇಷ್ಮೆ ರೀಲರ್ಸ್ಗಳ ನಡುವೆ ಹೊಡೆದಾಟವೇ ನಡೆದು ಹೋಗಿದೆ. ಗೂಡು ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವ ಗಲಾಟೆ ಇದು. ಬೇರೆ ಕಡೆಯಿಂದ ಬಂದ ರೀಲರ್ಸ್ ಖರೀದಿ ಮಾಡ್ತಾ ಇದ್ರು, ಬಳಿಕ ದುಪ್ಪಟ್ಟು ಹಣಕ್ಕೆ ಮಾರ್ತಾ ಇದ್ರು ಅನ್ನೋ ಆರೋಪ. ನಿಯಮವನ್ನು ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ರೀಲರ್ಸ್ಗಳ ನಡುವೆ ಹೊಡೆದಾಟ ನಡೆದು ಹೋಗಿದೆ. ರಾಮನಗರದ ರೇಷ್ಮೆ ಮಾರುಕಟ್ಟೆಯಲ್ಲಿ ನಡೆದಿರುವ ಘಟನೆ ಇದು.